ಇಟ್ಟುಕೊಳ್ಳಿ, ಸ್ತ್ರೀ ಆಗಮನ ಹೀಗೆ ಆಗುತ್ತೆ. ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ 2026 ಅಂಜನದ ಸಿದ್ಧಿಯ ಮೂಲಕ ಏನೇನು ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸಾಕ್ಷಾತ್ ಗಣೇಶನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಗುಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ರಹಸ್ಯಗಳನ್ನ ಕಂಡು ಹಿಡಿಯುವುದರಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ. ಅಂದ್ರೆ ಅದು ಒಂದು ಓದಿನ ವಿಷಯವೇ ಆಗಿರಬಹುದು, ಒಂದು ವ್ಯಾಪಾರದ ವಿಷಯ ಆಗಿರಬಹುದು, ಅಥವಾ ನೀವು ಬಹಳಷ್ಟು ಜೀವನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ನಿಮ್ಮ ತಪ್ಪುಗಳ ರಹಸ್ಯಗಳನ್ನು ಹುಡುಕ್ತಾ ಹೋಗ್ತೀರಾ. ಆ ರಹಸ್ಯಗಳನ್ನು ಹುಡುಕಿ ಅದಕ್ಕೆ ಸರಿಯಾದ ರೀತಿಯಾದಂತಹ ಒಂದು ಪರಿಹಾರ ಮಾರ್ಗವನ್ನು ಹುಡುಕೊಂಡು ಜೀವನವನ್ನು ಹಾಕುತ್ತಾ ಧೈರ್ಯದಿಂದ ಹೆಜ್ಜೆಯನ್ನು ಸಾಗಿಸುತ್ತಾ ನೀವು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ತಿಂಗಳು ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ. ಆ ರೀತಿಯಾದಂತಹ ಅದೃಷ್ಟ ಫಲ ನಿಮ್ಮ ಮನಸ್ಸಿಗೆ ಬರುತ್ತೆ. ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ನನ್ನಲ್ಲಿರುವಂತಹ ತಪ್ಪುಗಳನ್ನೆಲ್ಲ ದೂರ ಮಾಡಿಕೊಂಡು ಏನಾದರೂ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥ ಒಂದು ದೃಢವಾದಂತಹ ಸಂಕಲ್ಪವನ್ನ ಮಾಡ್ಕೊಳ್ತೀರಾ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾತಿನಲ್ಲಿ ಸೋಲುವುದಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅದಕ್ಕೆ ತದ್ವಿರುದ್ಧವಾದಂತಹ ಮಾತು ಆಡ್ತೀರಾ ಮತ್ತು ಆ ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಬಟ್ ನಿಮ್ಮ ಮಾತಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೋಲೋದಂತೂ ಇಲ್ವೇ ಇಲ್ಲ. ಇನ್ನು ಉದ್ಯೋಗದಲ್ಲಿ ನೋಡಿ, ಹೊಸ ಕೆಲಸಗಳು ಸಿಗುವ ಸಾಧ್ಯತೆ ಇದೆ. ನೋಡಿ, ನೀವು IT ಸೆಕ್ಟರ್ ನಲ್ಲಿ ಇರ್ತಕ್ಕಂಥವರಾಗಿದ್ರೆ ಬಹಳಷ್ಟು ಕೆಲಸಗಳನ್ನ ಹುಡುಕಿ 2-3 ತಿಂಗಳಿಂದ ಬರೀ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟಿದ್ರೆ ಅಂಥವರಿಗೆ ವಿಶೇಷವಾಗಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಅಥವಾ ಫ್ರೆಶರ್ಸ್ ಆಗಿ ಈಗ ಕೆಲಸ ಹುಡ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಬಹಳಷ್ಟು ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವೇನ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಲ್ಲ ಆ ಸ್ಯಾಲರಿಗೆ ಅದರ ತಕ್ಕಂತೆ ನಿಮಗೆ ಒಂದು ಒಳ್ಳೆ ಉದ್ಯೋಗ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಕಂಪ್ಯೂಟರ್ ಕೆಲಸ ಮತ್ತು ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರೋರಿಗೆ ಉತ್ತಮ ಸಮಯ. ಅಥವಾ ನೀವು ಒಂದು ಸೌಂದರ್ಯವರ್ಧಕವಾಗಿರ್ತಕ್ಕಂತಹ ಒಂದು ಉದ್ಯೋಗದಲ್ಲಿದ್ದರೂ ಕೂಡ ಅಷ್ಟೇ, ಅಂದ್ರೆ ಬ್ಯೂಟಿಷಿಯನ್ಸ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡೋರಾಗಿದ್ರೆ, ಅಥವಾ ಕರಕುಶಲಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಇವಾಗ ಮನೆಗೆ ಸಂಬಂಧಪಟ್ಟಂತಹ ಕೆಲಸನೇ ಆಗಿರ್ಬೋದು, ಅಥವಾ ಏನಾದರೂ ಒಂದು ರೀತಿಯಲ್ಲಿ ವಿಶೇಷವಾಗಿ ಒಂದು ನಿಮ್ಮ ಕಲೆಗೆ ತಕ್ಕಂತೆ ಒಂದು ಡಿಸೈನ್ಸ್ಗಳನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಚಿತ್ರಗಳನ್ನು ಮಾಡೋದಾಗಿರ್ಬೋದು, ಅಥವಾ ಕರಕುಶಲ ಅಂದ್ರೆ ನಾನಾ ರೀತಿಯಾದಂತಹ ರೀತಿಯಲ್ಲಿ ಬರುತ್ತೆ. ಅಂಥ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ನೋಡಿ, ಸ್ತ್ರೀ ಆಗಮನ, ಧನಲಾಭ, ಸಾಲಗಳೆಲ್ಲವೂ ಕೂಡ ಮುಕ್ತಿಯಾಗುತ್ತದೆ. ಅಂದ್ರೆ ವಿಶೇಷವಾಗಿ ಹೇಳೋದಾದ್ರೆ ಈ ಒಂದು ಫಲದ ಆಧಾರಿತವಾಗಿ ಏನೇನು ನೀವು ಬಹಳಷ್ಟು 2-3 ವರ್ಷದಿಂದ ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ ನೋಡಿ, ಆ ಸಾಲಕ್ಕೆ ನಿಮ್ಮ ಸಂಗಾತಿಯಿಂದ ನಿಮಗೆ ಆ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ಸಾಲವನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ, ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. 5%, 10%, 20% ಕೂಡ ತಗೊಂಡ್ಬಿಟ್ಟಿರ್ತೀರ. ಆ ಸಾಲದಿಂದ ಸ್ವಲ್ಪ ಮುಕ್ತಿಯನ್ನ ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ನಿಮ್ಮ ಸಂಗಾತಿಯಿಂದ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತಹ ಸಾಲಗಳಾಗದೇ ಇರೋ ರೀತಿಯಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನ ರಕ್ಷಣೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವ ಮತ್ತು ಬಾಕಿ ಉಳಿದಿರುವ ಹಣ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ನೀವು ಇವಾಗ ಯಾವ್ದಾದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರವನ್ನ ಪ್ರಾರಂಭ ಮಾಡಿದಿರಪ್ಪ ಅಂತ ಹೇಳಿದ್ರೆ ನಿಮಗೆ ಅದೃಷ್ಟವೋ ಅದೃಷ್ಟ. ಯಾಕೆಂದ್ರೆ ಹೊಸ ಗ್ರಾಹಕರು ನಿಮ್ಮನ್ನ ನೀವು ಮಾಡುವಂತಹ ಕೆಲಸ ಅವ್ರಿಗೆ ಬಹಳಷ್ಟು ಇಷ್ಟವಾಗುವಂತಹ ಸಾಧ್ಯತೆ ಇದೆ. ಅಥವಾ ನೀವೊಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ವ್ಯವಹಾರವನ್ನ ಮಾಡ್ತಾ ಇದ್ರೆ, ನಾನು ಆವಾಗಲೇ ಹೇಳ್ದಂಗೆ ಬ್ಯೂಟಿಷಿಯನ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿದ್ರೆ, ಅಥವಾ ಅಲಂಕಾರಿ ವಸ್ತುಗಳ ವ್ಯವಹಾರವನ್ನು ಮಾಡೋದಾಗಿದ್ರೆ, ಅಥವಾ ಸೀರೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಡಿಸೈನ್ಸ್ಗಳನ್ನು ಮಾಡುವಂತಹ
ಅವರಾಗಿದ್ದರೆ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಜವಳಿ ಅಂದರೆ ಬಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ, ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವ್ಯಾಪಾರಕ್ಕೆ ಬರಬೇಕಾದಂತಹ ಹಣ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಈಡೇರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ನಿಮ್ಮ ಬ್ರ್ಯಾಂಡ್ನ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಅದು ಖಚಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬ ನೋಡಿ, ಹಿರಿಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಆರ್ಥಿಕ ಪ್ರಯೋಜನಗಳು ಸಿಗುವ ಲಕ್ಷಣಗಳು ಇವೆ. ಮತ್ತು ಆರ್ಜಿತ ಆಸ್ತಿ ಅಂದ್ರೆ ಏನಾದರೂ ವ್ಯಾಜ್ಯಗಳಾಗಿದ್ರೆ ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳಾಗಿದ್ರೆ ಅದು ನಿಮಗೆ ನಿಮ್ಮಂತೆ ಆಗುವಂತಹ ಸಾಧ್ಯತೆ ಇದೆ. ಅದರಿಂದ ಸಾಕಷ್ಟು ರೀತಿಯಾದಂತಹ ಜಯವನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದು ನಿಮ್ಮ ತಂದೆಯ ಆಸ್ತಿ ಆಗಿರ್ಬೋದು, ಅಥವಾ ಯಾರ್ದಾದ್ರೂ ಆಸ್ತಿ ಬರೋದಿದ್ರೆ, ಅಥವಾ ನಿಮ್ಮ ವೈಫ್ ಕಡೆಯಿಂದ ಆಸ್ತಿ ಬರೋದಿದ್ರೆ ಆಗಿರಬಹುದು, ಅಥವಾ ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಕೂಡ ಅಷ್ಟೇ, ಅದು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಐಷಾರಾಮಿ ಜೀವನಕ್ಕೆ ಹೋಗುವಂತಹ ಒಂದು ಪ್ರಭಾವವು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆವಾಗಲೇ ಹೇಳಿದಂಗೆ ನಾನು ಸ್ತ್ರೀಯ ಆಗಮನ ಯಾಕೆಪ್ಪ ಅಂತ ಹೇಳಿದ್ರೆ, ಅದು ಪತ್ನಿ ಕಡೆಯಿಂದನೇ ಆಸ್ತಿ ಬರಬಹುದು ಅಥವಾ ನಿಮ್ಮ ತಾಯಿ ಕಡೆಯಿಂದನೂ ಆಸ್ತಿ ಬರಬಹುದು. ಆ ರೀತಿಯಾದಂತಹ ಒಂದು ಅದೃಷ್ಟ ಫಲಗಳು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಹಣವನ್ನು ಸಾಲವಾಗಿ ನೀಡಬೇಡಿ. ಯಾರಿಗೂ ಕೂಡ ನಿಮ್ಮ ಬಂಧು ಬಳಗದಲ್ಲಾಗಿರ್ಬೋದು ಅಥವಾ ಸ್ನೇಹಿತರಲ್ಲಾಗಿರ್ಬೋದು, ಯಾರಿಗೂ ಕೂಡ ನಿಮ್ಮ ಸ್ವಂತ ತಮ್ಮನೇ ಆಗಿರ್ಬೋದು, ಸ್ವಂತ ಅಣ್ಣನೇ ಆಗಿರ್ಬೋದು, ಯಾರಿಗೂ ಕೂಡ ಹಣದ ವ್ಯವಹಾರವನ್ನ ಮಾಡಲಿಕ್ಕೆ ಹೋಗಬೇಡಿ. ಹಣದ ವ್ಯವಹಾರವನ್ನ ಮಾಡಿದ್ರೆ ಸಾಕಷ್ಟು ರೀತಿಯಾದಂತಹ ತೊಂದರೆಗೆ ಸಿಲುಕುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆನ ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನ ಸ್ವಲ್ಪ ಏರಿಳಿತಗಳಿಂದ ಕೂಡಿ ಬರಬಹುದು. ನಿಮ್ಮ ಪ್ರೇಮ ವೈಫಲ್ಯಗಳು ಆಗುವಂತಹ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಮತ್ತು ವಾದಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಬಾಂಧವ್ಯಕ್ಕೆ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನ ನಿಮ್ಮ ಒಂದು ಆರೋಗ್ಯದಲ್ಲಿ ಚೈತನ್ಯದ ಕೊರತೆ ಮತ್ತು ಆಹಾರದ ಕ್ರಮದಲ್ಲಿ ಶಿಸ್ತು ಇರಲ್ಲ. ಹಾಗಾಗಿ ನಿಮ್ಮ ಆಹಾರದ ಕ್ರಮದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಿ, ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ನಿಮಗೆ ಬರುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.